ಬೆಳಗೇರಿಯ ಮುಖ್ಯೋಪಾಧ್ಯಾಯನಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗಿರುವಂಥ ಕ್ಷಣ. ಇವತ್ತು ಡಿಸೆಂಬರ್ 27, 2024ನೇ ಇಸ್ವಿ ನಮ್ಮ ಶಾಲೆಗೆ ಒಂದು ಐತಿಹಾಸಿಕ ದಿನ. ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಬಿಸಿ ಊಟ ತಯಾರಿಸಲು ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಕ್ಕಂಥ ದಿನಮಾನಗಳನ್ನು ನಾನಿಲ್ಲಿ ಕಂಡಿದ್ದೆ. ಇವತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಸಮಾನ ಮನಸ್ಕರೆಲ್ಲರೂ ಸೇರಿ ನಮ್ಮ ಶಾಲೆಯನ್ನು ಸುಂದರಗೊಳಿಸಬೇಕು, ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು. ಶಾಲೆಯಲ್ಲಿರುವಂಥ ವಿವಿಧ ರೀತಿಯ ವಿಶಿಷ್ಟ ರೀತಿಯ ಸಮಸ್ಯೆಗಳೇನಿವೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೇ ಹಳೆಯ ವಿದ್ಯಾರ್ಥಿಗಳು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಮಹತ್ತರವಾಗಿರುವಂಥ ಉದ್ದೇಶವನ್ನು ಹೊಂದಿ ಇವತ್ತು ಮೊನ್ನೆ ಈ ಸುಮಾರು 3 ತಿಂಗಳ ಹಿಂದೆ ತಾವೆಲ್ಲರೂ ಒಂದು ಸಭೆಯನ್ನು ಸೇರಿ ಈ ಗ್ರಾಮದ ಆರಾಧ್ಯ ದೇವತೆ ಯಲ್ಲಮ್ಮ ತಾಯಿಯ ದೇವಸ್ಥಾನದಲ್ಲಿ ತಾವೆಲ್ಲರೂ ಸಭೆಯನ್ನು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಶಾಲೆಯನ್ನು ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವುಗಳು ದತ್ತು ತೆಗೆದುಕೊಳ್ಳೋಣ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಸರ್ಕಾರದ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯನ್ನು ಕೇವಲ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸಮುದಾಯದಲ್ಲಿ ಇರುವಂಥ ನಾವುಗಳು ಹಳೆಯ ವಿದ್ಯಾರ್ಥಿಗಳು ಕೈ ಜೋಡಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮೊದಲು ಶಾಲೆಗೆ ಅಂದ ಆನಂದವನ್ನು ಮಾಡಿರ್ತಕ್ಕಂಥದ್ದು. ಸುಮಾರು ಲಕ್ಷ ರೂಪಾಯಿಯ ಹಣವನ್ನು ತಾವೆಲ್ಲರೂ ಸ್ನೇಹಿತರು ಸೇರಿ, ಸಮಾನ ಮನಸ್ಕ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ತಮ್ಮ ಹಣವನ್ನು ಸಂಗ್ರಹ ಮಾಡಿ ನಮ್ಮ ಶಾಲೆ ಇವತ್ತು ಸುಂದರವಾಗಿರ್ತಕ್ಕಂಥ ಚಿತ್ರಗಳಿಂದ ಕಂಗೊಳಿಸ್ತಕ್ಕಂಥ ಶಾಲೆಯನ್ನು ತಾವು ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕೊಳವೆ ಬಾವಿಯನ್ನು ಕೊರೆಸುವುದರ ಮೂಲಕ ಶಾಲೆಯಲ್ಲಿಯ ಎಲ್ಲ ಮಕ್ಕಳಿಗೆ ಇವತ್ತು ಅಮೃತವಾಗಿರ್ತಕ್ಕಂಥ ನೀರನ್ನು, ಉತ್ತಮವಾಗಿರ್ತಕ್ಕ ಗುಣಮಟ್ಟದ ನೀರನ್ನು ತರೋದಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ತಮ್ಮ ಒಂದು ಸೇವೆ, ಈ ಪ್ರಾಮಾಣಿಕ ಸೇವೆಗೆ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯವನ್ನು ಇನ್ನಷ್ಟು ತಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅನ್ನುವಂಥ ಆಶಾ ಮನೋಭಾವನೆಯೊಂದಿಗೆ ಇದೇ ರೀತಿಯಾಗಿರ್ತಕ್ಕಂಥ ಈ ಜೀವಂತ ದೇವಾಲಯ ಶಾಲೆಗೆ ತಾವೆಲ್ಲರೂ ಕೂಡ ಈಗೇನು ತಾವು ಧನ ಸಹಾಯವನ್ನು ಮಾಡಿದ್ದೀರಿ, ಅದೇ ರೀತಿ ಇನ್ನೂ ಯಾರು ಧನ ಸಹಾಯವನ್ನು ಮಾಡುವಂಥ ಇಚ್ಛೆಗಳಿದ್ದೀರಿ, ದಯವಿಟ್ಟು ತಾವು ಧನ ಸಹಾಯವನ್ನು ಮಾಡಿ ಆ ಒಂದು ತಾವು ನೀಡಿರುವಂಥ ಏನು ಇವತ್ತು ಧನ ಇದೆ ಅದು ಇವತ್ತು ಅನುಷ್ಠಾನಗೊಂಡು ತಮ್ಮ ಕಣ್ಣಿಗೆ ಕಾಣುವ ರೀತಿ ಕಾಣುತ್ತದೆ. ಅದು ಸಮರ್ಪಕವಾಗಿ ಆ ಹಣ ಸದ್ಬಳಕೆ ಆಗ್ತದೆ ಅನ್ನುವಂಥ ಆಶಯ ಮನೋಭಾವನೆ ನಂದು. ಇವತ್ತು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕಂತಂದರೆ ಇವತ್ತು ದಾನ ಧರ್ಮಗಳನ್ನು ದೇವಸ್ಥಾನಗಳಿಗೋ ಅಥವಾ ನಿರ್ಗತಿಕರಿಗೋ ಅಥವಾ ಅವಗತ್ಯ ಇರ್ತಕ್ಕಂಥವ್ರು ತಾವೆಲ್ಲ ಮಾಡ್ತಕ್ಕಂಥ ಸಹೃದಯರಿದ್ದೀರಿ. ಹಾಗೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದೀರಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿ ನಮ್ಮ ಶಾಲೆಗೆ ಇನ್ನಷ್ಟು ನಮ್ಮಲ್ಲಿ ಕೊರತೆಗಳಿವೆ. ಇವತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಶಾಲೆಯ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು ಮತ್ತು ಈ ಸಮುದಾಯ, ಗ್ರಾಮದ ಹಿರಿಯರ ಜವಾಬ್ದಾರಿ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಆಗಿರ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕೈ ತೊಳೆಯುವುದಂಥ ತೊಟ್ಟಿಯನ್ನು ಮಾಡಿಸ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ತಾವು ಮನಸ್ಸು ಮಾಡಿದರೆ ಇವತ್ತು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ ಗೋಳ ಗುಮ್ಮಟವನ್ನೇ ಕಟ್ಟಿಸಿದ, ಅದೇ ವ್ಯಕ್ತಿ ಮನಸ್ಸು ಮಾಡಲಿಲ್ಲ, ಇವತ್ತು ಬಾರಾಕಮ್ಮನಾಗಿ ಬಿಜಾಪುರದಲ್ಲಿ ನಾವು ಕಾಣ್ತಾ ಇದ್ದೀವಿ. ವ್ಯಕ್ತಿ ಒಬ್ಬನೇ, ಮನಸ್ಸು ಇಂಪಾರ್ಟೆಂಟು. ಮನಸ್ಸು ಮಾಡಿದರೂ ಗೋಳು ಗುಮ್ಮಟ ಮನಸ್ಸು ಮಾಡಲಿಲ್ಲ, ಬಾರಾಕಮ್ಮನಾಗಿ ಇವತ್ತು ಕೂಡ ಅದಕ್ಕೆ ನಿಂತಿದೆ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಮನಸ್ಸು ಮಾಡ್ತೀರಿ, ನಮ್ಮ ಶಾಲೆಯನ್ನು ಅಭಿವೃದ್ಧಿಗೆ ಗೊಳಿಸ್ತೀರಿ ಅನ್ನುವಂಥ ಬಹಳಷ್ಟು ಅಪೇಕ್ಷೆಯನ್ನು ನಾವು ಹೊಂದಿದ್ದೇವೆ. ಇವತ್ತು ಮಕ್ಕಳ
ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಬೆಂಬಲವಾಗಿ ತಾವೆಲ್ಲರೂ ಇದ್ದೀರಿ. ಈ ಗ್ರಾಮದ ಹಿರಿಯರು, ಈ ಗ್ರಾಮದ ಯುವಕ ಮಿತ್ರರು, ಈ ಗ್ರಾಮದಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರು, SDMC ಸದಸ್ಯರು ಎಲ್ಲರೂ ಕೂಡ ನಮಗೆ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿರ್ತಕ್ಕಂಥ ಬೆಂಬಲ, ಪ್ರೋತ್ಸಾಹ ನಮ್ಮ ಶಿಕ್ಷಕರಿಗೆ ಸಿಗಲಿ. ನಾವು ನೀವು ಎಲ್ಲರೂ ಸೇರಿ ಏನಪ್ಪ ಅಂತಂದರೆ ಇವತ್ತು ಮಕ್ಕಳ ಭಾವಿ ಬದುಕಿಗೆ, ಭಾವಿ ಜೀವನಕ್ಕೆ, ಸ್ವಾವಲಂಬಿ ಬದುಕಿಗೆ ನಾವೆಲ್ಲರೂ ಕಂಕಣವಾಗಿ ನಿಲ್ಲೋಣ. ಮಗು ತನ್ನ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ನಿಮ್ಮ ಜೀವ ಕಾರ್ಯ ಸಾರ್ಥಕ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಕರಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಮುಂದೆ ಸಹಕಾರವನ್ನು ಕೊಡ್ತೀರಿ ಅನ್ನುವಂಥ ಆಶಯ ಮನೋಭಾವನೆಯನ್ನು ಹೊಂದಿ ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಗುರುಗಳು ಬಂದರು ಗುರುವಾರ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದು ಪ್ರತಿ ಗುರುವಾರ ದಿವಸ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೆ ಪಾಲಕರ ಮನೆ ಭೇಟಿ ಮಾಡ್ತಕ್ಕಂಥದ್ದು, ಪಾಲಕರಿಗೆ ಶಿಕ್ಷಣದ ಬಗ್ಗೆ ಕಳಕಳಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಮಕ್ಕಳ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರ್ತಕ್ಕಂಥ ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸೋದಕ್ಕೆ ನಾವು ಆಸರೆಯಾಗೋಣ, ನಾವು ನೀವು ಬೆಂಬಲವನ್ನು ಕೊಡೋಣ, ಆ ಮಕ್ಕಳ ಕಲಿಗೆ ಪ್ರೋತ್ಸಾಹಿಸೋಣ. ಇವತ್ತು ಶಾಲೆ ಬಿಟ್ಟ ಮಕ್ಕಳನ್ನು ನಾವು ನೀವೆಲ್ಲರೂ ಕರೆತಂದು ಅವರ ಒಂದು ಬಾಳನ್ನು ಹಸನಾಗಿಸೋಣ. ಮಕ್ಕಳ ಭಾವಿ ಭವಿಷ್ಯಗೆ, ನಾವು ಉಜ್ವಲ ಭವಿಷ್ಯಗೆ ನಾವು ನೀವೆಲ್ಲರೂ ಸೇರೋಣ. ಜೊತೆಗೆ ನಮ್ಮ ಶಾಲೆಯಲ್ಲಿ ಪ್ರತಿದಿನ ವಿನೂತನ ಮತ್ತು ವಿಶಿಷ್ಟ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಕ್ಕಳ ಕಲಿಕೆಗೋಸ್ಕರ ಸಾಕಷ್ಟು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು 4ನೇ ತರಗತಿಯ ಮಕ್ಕಳು CET ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸುವಂಥದ್ದು, ಈ ರೀತಿ ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇರೋದ್ರಿಂದ ಅದಕ್ಕೆಲ್ಲ ಮೂಲ ಕಾರಣ ತಾವು ಪ್ರೇರಣೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಾವು ಏನಿದ್ದೀರಿ, ಇವತ್ತು ಈ ಗ್ರಾಮದ ಹಿರಿಯರು ಏನಿದ್ದೀರಿ, ಈ ಗ್ರಾಮದ ಯುವಕರು ಏನಿದ್ದೀರಿ, ನಿಮ್ಮ ಒಂದು ಪ್ರೇರಣೆಯಿಂದ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಶಾಲೆ ಮಾದರಿ ಶಾಲೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಅಭಿಮಾನದಿಂದ ಈ ಮಾತುಗಳನ್ನು ಹೇಳ್ತೇನೆ. ಆಲಿಸಿದ್ದಕ್ಕಾಗಿ ತಾವೆಲ್ಲ ವೀಕ್ಷಿಸಿದ್ದೀರಿ. ಮತ್ತೊಮ್ಮೆ ತಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲವನ್ನು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ.